ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರಾಧ್ಯಾಸ್ ಬ್ಲಾಗ್. ಇವತ್ತು ಬನ್ಸಿರವೆಯಿಂದ ಉಪ್ಪಿಟ್ಟು ಯಾವ ರೀತಿ ಮಾಡೋದು ಅಂತ ನೋಡೋಣ. ಎಲ್ಲರ ಮನೇಲಿ ಉಪ್ಪಿಟ್ಟು ಮಾಡ್ತೀರಾ, ಬಟ್ ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀನಿ ಅಂತ ಈಗ ನೋಡೋಣ. ಈಗ 1 ಕಪ್ಪನ್ನು ಅಳತೆಯಷ್ಟು ಬನ್ಸಿರವೆಯನ್ನು ತೊಗೊಂಡು ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಡಿ. ಮತ್ತು ಇನ್ನೊಂದು ಪಾತ್ರೆಯಲ್ಲಿ 1 ಕಪ್ಪಿನ ಅಳತೆ ಬನ್ಸಿರವೆಗೆ 3.5 ಅಥವಾ 4 ಕಪ್. ನಮ್ಮನೇಲಿ 3.5 ಕಪ್ ಹಾಕ್ತೀನಿ. ನೀವು ಬೇಕಿದ್ರೆ ಸ್ವಲ್ಪ ತೆಳು ಬೇಕಿದ್ರೆ 4 ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಲಿಕ್ಕೆ ಬಿಡಿ. ಅದು ನಿಮ್ಮನೇಲಿ ಯಾವ ರೀತಿ ಎಲ್ಲ ಉಪ್ಪಿಟ್ಟು ಮಾಡ್ತೀರಾ, ತರಕಾರಿ ಹಾಕಿ ಮಾಡ್ತೀರಾ, ಪ್ಲೇನಲ್ಲಿ ಮಾಡ್ತೀರಾ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀರು ಚೆನ್ನಾಗಿ ಕಾದಷ್ಟು ಉಪ್ಪಿಟ್ಟಿಂದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಯಾವುದೇ ಫುಡ್ಡಿಗಾಗಲಿ ಬಿಸಿ ನೀರು ಹಾಕಿದಷ್ಟು ಭಾಳ ಒಳ್ಳೆಯದು. ಈಗ ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಬನ್ಸಿರವೆಯಿಂದ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇಡಿಸುತ್ತೆ. ಎಣ್ಣೆ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ. ನೋಡಿ ನಿಮ್ಮ ಮನೇಲಿ ಯಾವ ರೀತಿ ಹಾಕ್ತೀರಾ ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಸ್ವಲ್ಪ ಹಿಂಗು, ಇದು ಅವರೆಕಾಳಿಂದ ಉಪ್ಪಿಟ್ಟಾಗಿರೋದ್ರಿಂದ ಸ್ವಲ್ಪ ವಾಯಿ ಇರೋದ್ರಿಂದ ನೀವು ಹಿಂಗೆ ಹಾಕ್ಕೊಂಡ್ರೆ ಒಳ್ಳೆಯದು. ಮತ್ತು ಕರ್ಬೇವಿನ ಸೊಪ್ಪು ಹಾಕಿ, ಮತ್ತು ಈಗ ಈರುಳ್ಳಿ ಮತ್ತು ಒಣಮೆಣಸು. ನಮ್ಮಲ್ಲಿ ಒಣಮೆಣಸು ಹಾಕ್ತೀನಿ, ನೀವು ಬೇಕಿದ್ರೆ ಹಸಿಮೆಣಸು ಹಾಕೋಬೋದು. ಮಕ್ಕಳು ತಿನ್ನೋದಾದರೆ ಒಣಮೆಣಸೆಲ್ಲ ತೆಗೆದು ಇಟ್ಟು ತಿನ್ಬೋದಲ್ವಾ. ಹಸಿಮೆಣಸಾದರೆ ಬೀನ್ಸ್ ಮತ್ತು ಹಸಿಮೆಣಸು ಒಂದೇ ರೀತಿ ಕಾಣುತ್ತೆ. ಈಗ ಅವರೆಕಾಳು, ಎಳೆಯದಾದಂಥ ಅವರೆಕಾಳು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಸಣ್ಣಗೆ ಹಚ್ಚಿದ್ದಂಥ ಬೀನ್ಸ್ ಸ್ವಲ್ಪ ಕೆದಕಿ, ನಂತರ ಈಗ ಸಣ್ಣಗೆ ಹಚ್ಚಿದ್ದಂಥ ಕ್ಯಾರೆಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಆಲೂಗೆಡ್ಡೆ. ಮಕ್ಕಳಿಗೆಲ್ಲ ಆಲೂಗಡ್ಡೆ ಇದ್ದರೆ ಚೆನ್ನಾಗಿರುತ್ತಲ್ಲ, ಉಪ್ಪಿಟ್ಟಿಗೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಆಲೂಗಡ್ಡೆ ಹಾಕೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಹಂತದಲ್ಲಿ ಬೇಕಿದ್ರೆ ನೀವು ಅರಿಶಿನ ಹಾಕೋಬೋದು, ನಾ ಹಾಕಲ್ಲ, ನೀವು ಬೇಕಿದ್ರೆ ಹಾಕ್ಕೊಳ್ಳಿ. ಈಗ ಸ್ವಲ್ಪ ಉಪ್ಪು ಹಾಕೋದ್ರಿಂದ ತರಕಾರಿ ಎಲ್ಲ ಬೇಯಲಿಕ್ಕೆ ಸ್ವಲ್ಪ ಸಹಾಯ ಆಗುತ್ತೆ. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಹಂತದಲ್ಲಿ ಬೇಕಿದ್ರೆ ನೀವು ಕ್ಯಾಪ್ಸಿಕಮ್ ಹಾಕೋಬೋದು, ನಾ ಹಾಕಿಲ್ಲ, ನೀವು ಬೇಕಿದ್ರೆ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇನ್ನೊಂದು ಕಡೆ ನೋಡಿ, ಚೆನ್ನಾಗಿ ನೀರು ಕಾದಿದೆ. ಚೆನ್ನಾಗಿ ಮಳ್ತಾ ಇರೋಂಥ ನೀರನ್ನು ತೆಗೆದು ಈ ಒಗ್ಗರಣೆ ಏನು ಮಾಡಿದ್ದೀರಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಬಿಸಿ ನೀರು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಉಪ್ಪಿಟ್ಟು ಬೇಗ ಆಗಲಿಕ್ಕೂ ಸಹಾಯ ಆಗುತ್ತೆ. ಈಗ ಎಲ್ಲರೂ ಉಪ್ಪಿಟ್ಟು ಮಾಡಿದ ನಂತರ ಕಾಯಿ ಹಾಕ್ತಾರೆ. ನಾ ಸ್ವಲ್ಪ ಈ ಹಂತದಲ್ಲಿ ಹಾಕೋದ್ರಿಂದ ಕಾಯಿ ಹಾಲಿನ ಫ್ಲೇವರ್ ಸ್ವಲ್ಪ ಬರುತ್ತೆ ಅಂತ ನಾ ಈ ಹಂತದಲ್ಲಿ ಹಾಕೋತೀನಿ. ನೀವು ಬೇಕಿದ್ರೆ ಲಾಸ್ಟಲ್ಲೂ ಹಾಕೋಬೋದು. ಆದಷ್ಟು ತುರಿದಿತ್ತಂಥ ಫ್ರೆಶ್ ಆಗಿರೋಂಥ ಹಸಿ ಕಾಯಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ನೋಡಿ ತರಕಾರಿ ಎಲ್ಲ ಒಂದ್ಸತಿ ಬೆಂದಿದೆಯಾ ಅಂತ ನೋಡ್ಕೊಳ್ಳಿ. ಅವರೆಕಾಳೆಲ್ಲ ಬೆಂದಿದೆಯಾ ಅಂತ. ಏನಂದರೆ ಬೀನ್ಸ್ ಮತ್ತು ಆಲೂಗಡ್ಡೆ ಎಲ್ಲ ಬೇಗ ಬೆಂದ್ಬಿಡುತ್ತೆ. ಈ ಅವರೆಕಾಳು ಸ್ವಲ್ಪ ಸಮಯ ತಗೊಳುತ್ತೆ. ನೀವು ಬೇಕಿದ್ರೆ ಕುಕ್ಕರಲ್ಲಿ ಸಹ ಬೇಯಿಸ್ಬಿಟ್ಟು ಹಾಕೋಬೋದು, ಬಟ್ ಇದಾದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದ್ರಿಂದ ನಾನು ಹಾಗೆ ಒಗ್ಗರಣೆಯಲ್ಲಿ ಬೇಯಿಸ್ತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಸ್ಟವ್ವಿಂದು ಫ್ಲೇಮ್ ಸ್ವಲ್ಪ ಕಮ್ಮಿ ಮಾಡಿ ಸ್ಲೋ ಆಗಿ ರವೆ ಬಿಡ್ತಾ ಹೋಗಬೇಕು. ರವೆ ಹಾಕ್ತಾ ಮಿಕ್ಸ್ ಮಾಡ್ಕೋತಾ ಹೋದರೆ ಉಪ್ಪಿಟ್ಟು ಗಂಟಾಗೋದಿಲ್ಲ. ನಾರ್ಮಲಾಗಿ ಬಿಸಿನೀರು ಹಾಕಿರೋದ್ರಿಂದ ಗಂಟಾಗಲ್ಲ. ಆದ್ರೂ ಒಂದು ಸತಿ ಸಣ್ಣ ಕಮ್ಮಿ ಮಾಡಿಕೊಂಡು ಸ್ವಲ್ಪ ಕಮ್ಮಿ ಮಾಡಿಕೊಂಡು ನೀವು ಕೆದಕ್ತಾ ಹೋದರೆ ಚೆನ್ನಾಗಿ ಬರುತ್ತೆ. ಈಗ ಮಿಕ್ಸ್ ಮಾಡ್ತಾ ಹೋಗಿ ನೋಡಿ, ಸರಿ ಹೊಂದುತ್ತೆ. 3.5 ಅಥವಾ 4 ಕಪ್ ನೀರಿಗೆ ರವೆ 1 ಕಪ್ಪಿನ ಅಳತೆ ರವೆ ಸರಿ ಹೊಂದುತ್ತದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ತಟ್ಟೆ ಮುಚ್ಚಿ ಬೇಯಿಸೋದ್ರಿಂದ ಕನ್ಸಿಸ್ಟೆನ್ಸಿ ಕರೆಕ್ಟ್ ಬರುತ್ತೆ. ಈಗ ನೋಡಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ.
ಮಿಕ್ಸ್ ಮಾಡ್ಕೊಂಡ ನಂತರ ಈ ಹಂತದಲ್ಲಿ ಫ್ರೆಶ್ ಆಗಿರೋಂಥ ಕೊತ್ತಂಬರಿ ಸೊಪ್ಪು, ಈಗ ನೋಡಿ ಎಲ್ಲ ಮಿಕ್ಸ್ ಮಾಡಿ ಸ್ಪೂನಿಗೇನು ಅಂಟಲ್ಲ ನೋಡಿ. ಸ್ಪೂನಿಗೇನು ಅಂಟಿಲ್ಲ ಅಂದರೆ ನೀರಿಂದು, ರವೆದು ಮತ್ತು ಎಣ್ಣೆದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಇದೆ, ಅಂದರೆ ಹದ ಕರೆಕ್ಟ್ ಬಂದಿದೆ ಅಂತ. ಈ ಹಂತದಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು ಅರ್ಧ ಹೋಳಿನಷ್ಟು ನಿಂಬೆಹಣ್ಣು ಹಾಕ್ಕೊಳ್ಳಿ. ನಿಂಬೆಹಣ್ಣು ಹಾಕಿದ ನಂತರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಸರ್ವ್ ಮಾಡಿ. ನೋಡಿ, ಬಿಸಿ ಬಿಸಿಯಾದ ಅವರೆಕಾಳು ಉಪ್ಪಿಟ್ಟು ಸವಿಯಲು ಸಿದ್ಧ. ಥ್ಯಾಂಕ್ ಯು.